ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಅಪ್ಪು, ನಮ್ಮ ಕನ್ನಡದ ವರ್ಣಮಾಲೆ ಶುರುವಾಗೋದು ಆ ಅಕ್ಷರದಿಂದ. ಆ ಅಂದರೆ ಅರಸ ಅಂತೆಲ್ಲ ಒಂದು ಕಾಲದಲ್ಲಿ ಹೇಳ್ತಿದ್ರು. ಅಫ್ಕೋರ್ಸು ಕರುನಾಡಿನ ಅರಸ ಯಾರಪ್ಪ ಅಂತಂದರೆ ಅರಸು ಸಿನಿಮಾ ಮಾಡಿದಂತಹ ಅಪ್ಪು ಅವರು, ನಮ್ಮ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಅವರಿಲ್ಲ ಅನ್ನೋ ಕೊರಗನ್ನು ನೀಗಿಸ್ತಾ ಇರ್ತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ ದೊಡ್ಡ ಮನೆಯ ಸೊಸೆ ಆಗಿರ್ತಕ್ಕಂಥವ್ರು, ಪಿ ಆರ್ ಕೆ ಒಡತಿ ಆಗಿರ್ತಕ್ಕಂಥವ್ರು, ಅಪ್ಪು ಅವರ ಮನದನ್ನೇ ಆಗಿರ್ತಕ್ಕಂಥವ್ರು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಅವರು ಇವತ್ತು ನಮ್ಮ ಈ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಬಹಳ ಖುಷಿ ಆಗುತ್ತೆ ಮೇಡಮ್. ನಮಗೆ ಅಪ್ಪು ಅವ್ರು ಇಲ್ಲ ಅನ್ನೋ ಯಾವತ್ತೂ ನಮ್ಗೆ ಅನಿಸಿಲ್ಲ. ಆ ಥರ ನೀವು ಅಭಿಮಾನಿಗಳಲ್ಲಿರ್ಬೋದು ಅಥವಾ ಚಿತ್ರರಂಗದಲ್ಲಾಗ್ಬೋದು ಅಥವಾ ಮಾಧ್ಯಮ ಲೋಕದಲ್ಲಾಗ್ಬೋದು, ಆ ಕೊರಗನ್ನು ನೀವು ನೀಗಿಸ್ತಾ ಬಂದಿದ್ದೀರ. ನಮಗೆ ಬಹಳ ಖುಷಿಯ ವಿಚಾರ ಇದು. ಸೊ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ನಮ್ಮ ಅವಿಸ್ಮರಣೀಯ ಕ್ಷಣಗಳಿಗೆ ನೀವು ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್, ಈ ಒಂದು ಸಮಯ ನಮಗೆ ಮುಡಿಪಾಗಿಟ್ಟಿದ್ದಕ್ಕೆ. ಸೊ ನಮ್ಮ ಕಂಪನಿಯ ಶಿವಸ್ವಾಮಿ ಎಮ್ ಡಿ ಸರ್ ಆಗಿರ್ತಂಥ ಶಿವಸ್ವಾಮಿ ಅವರು, ಡೈರೆಕ್ಟರ್ ಆದಂತಹ ನಮ್ರತಾ ಅವರು, ಎಡಿಟರ್ ಇನ್ ಚೀಫ್ ಆದಂತಹ ರಾಧಾ ಹಿರೇಗೌಡರವರು, ಡೈರೆಕ್ಟರ್ ಆದಂತಹ ಜಯಲಕ್ಷ್ಮಿ ಅವರವರು, ಡೈರೆಕ್ಟರ್ ಆದಂತಹ ಅರವಿಂದ್ ಸಾಗರ್ ಅವರು, ಸಾಕಷ್ಟು ಜನ ಇದಕ್ಕೆಲ್ಲರೂ ಸಾಕ್ಷಿಯಾಗಿದ್ದಾರೆ. ಮೇಡಮ್ 2 ಮಾತು ಮಾತಾಡಬೇಕು ಅಂತ ನಿಮಗೆ. ರಾಧಾ ಮೇಡಮ್. ಆ್ಯಕ್ಚುಲಿ ನಾನು 2 ಅಲ್ಲ, ಒಂದು 15 ನಿಮಿಷ ಆಲ್ರೆಡಿ ಮಾತಾಡಿದ್ದೀನಿ ಮೇಡಮ್ ಜೊತೆ. ಸೊ ನನ್ನ ಫೀಲಿಂಗ್ಸ್ ಅಥವಾ ನಾನು ಹೇಗೆ ಅವರನ್ನು ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ನೋಡ್ತಿದ್ದೆ ಮತ್ತು ನನ್ನ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ದೀನಿ ನಾನು. ಅಂದರೆ ನನಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸರ್ ಏನಿದ್ದಾರೆ, ಅವರು ಒಂಥರ ಅವರ ವ್ಯಕ್ತಿತ್ವ ಏನಿದೆ ಅದು ಭಾಳ ಹೆಣ್ಣುಮಕ್ಕಳಿಗೆ ತುಂಬ ಅವರು ರೋಲ್ ಮಾಡೆಲ್ ಇದ್ದಾಗೆ. ಯಾಕೆ ಅಂತಂದರೆ ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಅದು ಕೆಟ್ಟದಾಗಿರ್ಬೋದು, ಸಂತೋಷ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ಇಮೋಷ್ನಲ್ ಸಿಚುವೇಶನ್ ಆಗಿರ್ಬೋದು, ಅದನ್ನು ಯಾವ ರೀತಿ ಒಬ್ಬ ದಿಟ್ಟ ಮಹಿಳೆಯಾಗಿ ಕ್ಯಾರಿ ಮಾಡಬೇಕು ಮತ್ತು ಜನರ ಮುಂದೆ ಆ ಒಂದು ಸ್ಟೆಬಿಲಿಟಿ ಮತ್ತು ತನ್ನ ಒಂದು ಏನು ಸ್ವಂತಿಕೆ ಆಯಿತು, ತನ್ನ ಒಂದು ಗೌರವವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಈ ದಿನಗಳಲ್ಲಿ. ಹಾಗಾಗಿ ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೆ ಅವರು ಒಂದು ರೋಲ್ ಮಾಡೆಲ್ ಇದ್ದಾಗೆ. ಕೆಟ್ಟ ಕ್ಷಣ ಆಗಿರ್ಬೋದು, ಸಂತೋಷದ ಕ್ಷಣ ಆಗಿರ್ಬೋದು, ಯಾವ ರೀತಿ ನಾವು ಸ್ವೀಕರಿಸಬೇಕು, ಯಾವ ರೀತಿ ನಾವು ಈ ಸಮಾಜವನ್ನು ಎದುರಿಸಬೇಕು, ಯಾವ ರೀತಿ ನಾವು ಈ ಒಂದು ಸಿಚುವೇಶನ್ನ ಎದುರಿಸಬೇಕು, ಅದನ್ನೆಲ್ಲ ಅವರನ್ನು ನೋಡಿ ನಾವು ಕಲಿತಾ ಇದ್ದೀವಿ. ಯಾಕೆಂದರೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕ್ಯಾಮ್ರಾದ ಕಣ್ಣು ಅವ್ರನ್ನ ಫಾಲೋ ಮಾಡ್ತಾ ಇರುತ್ತೆ. ಆದರೂ ಕೂಡ ಅಷ್ಟು ಎಂತೆಂಥ ಸಂದರ್ಭ ಬಂದರೂ ಕೂಡ ಕಾಮ್ ಆಗಿರೋದು, ಅಂದರೆ ಟೋಟಲಿ ಅವರ ವ್ಯಕ್ತಿತ್ವ ಇದೆಯಲ್ಲ, ಅದು ನನಗೆ ತುಂಬ ತುಂಬ ಸೆಳೆಯುತ್ತೆ. ಅವರ ವ್ಯಕ್ತಿತ್ವ ನನಗೂ ಕೂಡ ತುಂಬ ಇನ್ಸ್ಪೈರ್ ಮಾಡುತ್ತೆ. ಯಾವುದೇ ಒಂದು ಸಿಚುವೇಶನ್ ಬಂದಿರಲಿ, ಇಮೋಷ್ನಲಿ ನಾನು ಬ್ರೇಕ್ ಡೌನ್ ಆದಾಗ ನಾನು ಯಾವಾಗಲೂ ಅಶ್ವಿನಿ ಮೇಡಮ್ ಅವ್ರನ್ನೇ ನೆನೆಸ್ಕೋತೀನಿ. ಯಾವ ಥರ ಅವರು ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ. ಆ್ಯಂಡ್ ಮೇಡಮ್, ನಿಮ್ಮದೊಂದು ಫೋಟೋ ವೈರಲ್ ಆಗಿತ್ತು. ನನಗೆ ಎಷ್ಟು ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತಂದರೆ, ನೀವು ಆ ಜಿಮ್ಮಲ್ಲಿರೋದು ಅದು ನಿಮ್ದೇನೋ ಇಲ್ಲೋ ನಂಗೆ ಗೊತ್ತಿಲ್ಲ. ರಿಯಲಿ ಎಷ್ಟು ಇನ್ಸ್ಪೈರ್ ಆದೆ ಅಂದರೆ ನಾನು, ಏನಪ್ಪ, ನೋ ಮೇಡಮ್, ಅದು ನಿಜವಾಗ್ಲೂ ಅದು ಭಾಳ ಜನ ಏನು ಅಂದ್ಕೊಂಡಿದ್ರು, ಅಯ್ಯೋ ಈ ಫೋಟೋ ಬರಬಾರ್ದು ಅಂತ. ಬಟ್ ನನಗೆ ಸಖತ್ ಇನ್ಸ್ಪಿರೇಷನ್ ಆ ಫೋಟೋ ನೋಡಿ ಎಷ್ಟು ಥ್ರಿಲ್ ಆದೆ ನಾನು ಅಂತಂದರೆ. ಸೊ ಹೆಣ್ಮಕ್ಳು ಯಾವ ರೀತಿ ನಮ್ಮ ಫಿಟ್ನೆಸ್ಸು ಕೂಡ ಕಾಪಾಡ್ಕೊಳ್ಬೇಕು ಮತ್ತು ನಮ್ಮನ್ನು ನಾವು ಪ್ರೀತಿಸೋದ್ರ ಜೊತೆಗೆ ನಾವು ಯಾವ ರೀತಿ ಸಮಾಜಕ್ಕೆ ನಾವು ಕೂಡ ಫಿಟ್ಟಾಗಿದ್ದರೆ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡೋದಕ್ಕೆ ಸಾಧ್ಯ. ಅದನ್ನು ನಾನು ನಿಜಕ್ಕೂ ಇನ್ಸ್ಪೈರ್ ಆದೆ ಅವರಿಂದ. ಟೋಟಲಿ ಮೇಲಿಂದ ಕೆಳಗಡೆ ಅಶ್ವಿನಿ ಮೇಡಮ್ ಈಸ್ ಅ ಇನ್ಸ್ಪಿರೇಷನ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತಾವು ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದಿದ್ದಕ್ಕಾಗಿ. ಮೇಡಮ್, ಅಪ್ಪು ಸರ್ ಇದ್ದರೆ ಜಾಸ್ತಿ ಮಾತಾಡ್ತಿದ್ರು. ಅಪ್ಪು ಸರ್ ಪರವಾಗಿ ಮೇಡಮ್ ಅವರು ನಮಗೆ ಆ ನಗು ಮುಖದ ಒಡೆಯ ಇಲ್ಲ ಅಂತಂದರು. ಮೇಡಮ್ ಅವರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ವಿ, ಆವತ್ತೇ ನಮಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್. ಇದೇ ಥರ ಸದಾ ನಗ್ನಾಗ್ತಾ ಇರಿ. ನಮ್ಮ ಚಾನಲ್ಗೆ ಒಂದು ಶುಭಾಶಯ ಕೋರೋದಾದರೆ. Firstly, thank you for your kind words. Guarantee Music, all the very best. ನಾನು ಕೇಳ್ತಾ ಇದ್ದೆ ಏನು ಡಿಫ್ರೆಂಟ್ ಆಗಿ ಕೊಡ್ತೀರಾ ಅಂತ. ಸೊ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಒಂದೇ ಒಂದು ಸೆಕೆಂಡ್. ನಮ್ಮ ಗ್ಯಾರಂಟಿ ತಂಡದಿಂದ ಮೇಡಮ್ ಅವ್ರಿಗೆ ಒಂದು ಗೌರವ ಸಮರ್ಪಿಸಬೇಕಂತ ಕೇಳ್ಕೊತಾ ಇದ್ದೀನಿ.